ಬೆಂಗಳೂರಿನಲ್ಲಿ 2 ವರ್ಷ ಹಿಂದೆ ಸಮೀಕ್ಷೆನೂ ಆಯಿತು. ಆದರೆ ಸುಮಾರು ಜನ ವ್ಯಾಪಾರಿಗಳು ಕವರ್ ಆಗಿಲ್ಲ. ಅದರಲ್ಲಿ ಸುಮಾರು 60-70 ಸಾವಿರ ಜನ ಬೀದಿ ವ್ಯಾಪಾರಿಗಳಿಗೆ ಅಥವಾ 80,000 ಜನ ಬೀದಿ ವ್ಯಾಪಾರಿಗಳಿಗೆ ಆ ಲೋನ್ಸ್ ಕೊಟ್ಟಿದ್ದಾರೆ. ಆದರೆ ಸಮೀಕ್ಷೆ ಮಾಡಿದಾಗ ಬರೀ 26,000 ಜನನ ಕವರ್ ಮಾಡಿದ್ದಾರೆ. ಸೆಕ್ಷುವಲ್ ಹರಾಸ್ಮೆಂಟ್ನ ತಡೆಯೋದಕ್ಕೋಸ್ಕರ ಜಸ್ಟಿಸ್ ವರ್ಮಾ ಸಮಿತಿನೂ ಸಹ ಹೇಳಿತ್ತು, ಬೀದಿ ವ್ಯಾಪಾರಿಗಳಿರೋ ಬೀದಿಗಳು ಇನ್ನೂ ಸುರಕ್ಷಿತವಾಗಿರ್ತವೆ. ನೀವೇ ಯೋಚನೆ ಮಾಡಿ, ಕಸದ ಸಮಸ್ಯೆ ಇದ್ದು ನೀವು ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿದ್ರೆ ಇನ್ನೊಂದಷ್ಟು ಜನ ಬರೀ ಆನ್ಲೈನಲ್ಲಿ ತಗೊತಾರೆ. ಆನ್ಲೈನಲ್ಲಿ ತಗೊಳ್ತಾ ಒಂದಷ್ಟು ಪ್ಯಾಕೇಜಿಂಗ್ ಜೊತೆ ಬರ್ತಾ ಕಸದ ಸಮಸ್ಯೆನೂ ಜಾಸ್ತಿ ಆಗುತ್ತೆ. GBA ಆಗಿ 5 ನಗರ ಪಾಲಿಕೆ ಆಗಿ ಹಲವಾರು ತಿಂಗಳಾಗಿದೆ, ಇನ್ನೂ ಸಹ ಪಟ್ಟಣ ವ್ಯಾಪಾರ ಸಮಿತಿಗಳ ರಚನೆ ಆಗಿಲ್ಲ. ಯಾರು ಆಯ್ಕೆಯಿಂದ ಬೀದಿಲಿ ವ್ಯಾಪಾರ ಮಾಡ್ತಾ ಇಲ್ಲ, ಅನಿವಾರ್ಯತೆಯಿಂದ ಬೀದಿಲಿ ವ್ಯಾಪಾರ ಮಾಡ್ತಾ ಇರೋದು. ಬಡತನದಿಂದ ಆಚೆ ಬರಲಿಕ್ಕೆ ಶ್ರಮಜೀವಿಗಳು ಸ್ವಾವಲಂಬಿಯಾಗಿ ಬದುಕಕ್ಕೆ ಶ್ರಮ ಪಡ್ತಿರೋ ಅಂಥ ಒಂದು ಹುದ್ದೆ ಬೀದಿ ವ್ಯಾಪಾರ. ಗ್ಯಾರಂಟಿ ಸರ್ಕಾರ ಅಂತ ಹೇಳಿದವರು ಕಾನೂನಿಂದ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರೆ ಹೇಗೆ? ನಮಸ್ಕಾರ. ಮಾನ್ಯ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರು ನಗರದಲ್ಲಿ 1500 ಕಿಲೋಮೀಟರ್ ಮುಖ್ಯ ರಸ್ತೆಗಳಲ್ಲಿ ಬೀದಿ ವ್ಯಾಪಾರ ಮಾಡಬಾರ್ದು, ಅದನ್ನು ನೋ ವೆಂಡಿಂಗ್ ಝೋನ್ ಅಂತ ಘೋಷಣೆ ಮಾಡೋಣ ಅಂತ ಮಾಡಿದ್ದಾರೆ. ಮಾನ್ಯ ಸಚಿವರು ಪಾದಚಾರಿ ಮಾರ್ಗದಲ್ಲಿ ಒತ್ತುವರಿಗಳನ್ನ ತೆಗಿಬೇಕು, ಬೀದಿ ವ್ಯಾಪಾರಿಗಳನ್ನ ತೆಗಿಬೇಕು ಅಂತ ಹೇಳಿದ್ದಾರೆ. ಮೊದಲನೇದಾಗಿ ನಾವೇನು ಹೇಳಬೇಕಾಗಿದೆ ಅಂತ ಹೇಳಿದ್ರೆ, ಬೀದಿ ವ್ಯಾಪಾರಿಗಳು ಒತ್ತುವರಿದಾರರಲ್ಲ. ಕಾಂಗ್ರೆಸ್ ಅವ್ರ ಸರ್ಕಾರದಲ್ಲಿ ಇದ್ದಾಗಲೇ, UPA ಸರ್ಕಾರ ಇದ್ದಾಗಲೇ ಈ ಒಂದು ಕಾಯ್ದೆ ಬಂದಿದೆ, ಸ್ಟ್ರೀಟ್ ವೆಂಡರ್ಸ್ ಪ್ರೊಟೆಕ್ಷನ್ ಆಫ್ ಲೈವ್ಲಿಹುಡ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಸ್ಟ್ರೀಟ್ ವೆಂಡಿಂಗ್ ಆ್ಯಕ್ಟ್ 2014 ಅಂತ. ಬೀದಿ ವ್ಯಾಪಾರಿಗಳ ಜೀವನೋಪಾಯ ರಕ್ಷಣೆ ಹಾಗೂ ನಿಯಂತ್ರಣ ಕಾಯ್ದೆ 2014. ಈ ಕಾಯ್ದೆ ಬಂದಿದ್ದೇನಕ್ಕೆ ಅಂತ ಹೇಳಿದ್ರೆ, ಹಲವಾರು ದಶಕಗಳಿಂದ ಬೀದಿ ವ್ಯಾಪಾರಿಗಳಿಗೆ ಮುನ್ಸಿಪಲ್ ಅಧಿಕಾರಿಗಳಿಂದ, ಪೊಲೀಸಿಂದ ಕಿರುಕುಳ ಆಗ್ತಾಯಿತ್ತು. ಬೀದಿ ವ್ಯಾಪಾರಿ ಸಂಘಟನೆಗಳು ಹಲವಾರು ಪ್ರತಿಭಟನೆಗಳು ಮಾಡಿದ ಮೇಲೂ ಸಹ ಒಂದು ಕಾಯ್ದೆ ಬಂದಿರಲಿಲ್ಲ. ಒಂದು ನ್ಯಾಷನಲ್ ಅರ್ಬನ್ ಸ್ಟ್ರೀಟ್ ವೆಂಡರ್ಸ್ ಪಾಲಿಸಿ 2009 ಅನ್ನು ಬಂತು, ಆದರೂ ಅದಾದಮೇಲೂ ಕಿರುಕುಳ ನಡೀತಾ ಇತ್ತು. ಹಲವಾರು ಬೀದಿ ವ್ಯಾಪಾರಿಗಳು ನ್ಯಾಯಾಲಯಕ್ಕೂ ಸಹ ಹೋದರು. 2013 ಮಹಾರಾಷ್ಟ್ರ ಏಕ್ತಾ ಹಾಕರ್ಸ್ ಯೂನಿಯನ್ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳ್ತು, ಬೀದಿ ವ್ಯಾಪಾರಿಗಳಿಗೆ ಬೀದಿಲಿ ವ್ಯಾಪಾರ ಮಾಡೋಕ್ಕೆ ಒಂದು ಸಂವಿಧಾನಿಕ ಹಕ್ಕಿದೆ. ಆರ್ಟಿಕಲ್ 19 ಪ್ರಕಾರ ಬೀದಿ ವ್ಯಾಪಾರಿಗಳು ಬೀದಿಲಿ ವ್ಯಾಪಾರ ಮಾಡ್ಬೋದು. ಆ ವ್ಯಾಪಾರನ ನಿಯಂತ್ರಣ ಮಾಡಿ, ಹಾಗಂತ ಅವ್ರ ಹಕ್ಕನ್ನ ತೆಗಿಬಾರ್ದು. ಮತ್ತು ಬೀದಿ ವ್ಯಾಪಾರಿಗಳನ್ನ ಹಕ್ಕನ್ನು ರಕ್ಷಣೆ ಮಾಡಲಿಕ್ಕೆ ಕಾನೂನು ಬರಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯನೇ ಹೇಳಿದೆ. ಅದಾದಮೇಲೆ ಈ ಕಾನೂನು ಬಂತು. ಈ ಕಾನೂನು ಪ್ರಕಾರ ಪ್ರತಿಯೊಂದು ನಗರ ಪಾಲಿಕೆಯಲ್ಲಿ ಒಂದು ಪಟ್ಟಣ ವ್ಯಾಪಾರ ಸಮಿತಿ ಇರಬೇಕು. ಆ ಪಟ್ಟಣ ವ್ಯಾಪಾರ ಸಮಿತಿಲಿ 40% ಬೀದಿ ವ್ಯಾಪಾರಿಗಳೇ ಚುನಾಯಿತ ಪ್ರತಿನಿಧಿಗಳು ಇರಬೇಕು. GBA ಆಗಿ 5 ನಗರ ಪಾಲಿಕೆ ಆಗಿ ಹಲವಾರು ತಿಂಗಳಾಗಿದೆ, ಇನ್ನೂ ಸಹ ಪಟ್ಟಣ ವ್ಯಾಪಾರ ಸಮಿತಿಗಳ ರಚನೆ ಆಗಿಲ್ಲ. ಎರಡನೇದು, ಈ ಒಂದು ಕಾಯ್ದೆ ಪ್ರಕಾರ ಪ್ರತಿಯೊಂದು ನಗರದಲ್ಲೂ ಅಸ್ತಿತ್ವದಲ್ಲಿರುವಂಥ ಎಲ್ಲ ವ್ಯಾಪಾರಿಗಳ ಸಮೀಕ್ಷೆ ಆಗಬೇಕು. ಬೆಂಗಳೂರಿನಲ್ಲಿ 2 ವರ್ಷ ಹಿಂದೆ ಸಮೀಕ್ಷೆನೂ ಆಯಿತು, ಆದರೆ ಸುಮಾರು ಜನ ವ್ಯಾಪಾರಿಗಳು ಕವರ್ ಆಗಿಲ್ಲ. ಅದರಲ್ಲಿ ನೋಡಿ, ಒಂದು PM ಸ್ವನಿಧಿ ಲೋನ್ ಅಂತ ಬರುತ್ತೆ ಒಕ್ಕೂಟ ಸರ್ಕಾರದಿಂದ. ಆ ಲೋನೇ ಬೆಂಗಳೂರಲ್ಲಿ ಸುಮಾರು 60-70 ಸಾವಿರ ಜನ ಬೀದಿ ವ್ಯಾಪಾರಿಗಳಿಗೆ ಅಥವಾ 80,000 ಜನ ಬೀದಿ ವ್ಯಾಪಾರಿಗಳಿಗೆ ಆ ಲೋನ್ಸ್ ಕೊಟ್ಟಿದ್ದಾರೆ. ಆದರೆ ಸಮೀಕ್ಷೆ ಮಾಡಿದಾಗ ಬರೀ 26,000 ಜನನ ಕವರ್ ಮಾಡಿದ್ದಾರೆ. ಅಂದಮೇಲೆ ಎಷ್ಟೋ ಜನ ಬೀದಿ ವ್ಯಾಪಾರಿಗಳನ್ನ ಇವರೇ ಬಿಟ್ಟೋದಂಗೆ ತುಂಬ ಸ್ಪಷ್ಟವಾಗಿದೆ. ಅದನ್ನು ನಾವು ಬೀದಿ ವ್ಯಾಪಾರಿ ಸಂಘಟನೆಗಳಿಂದ ಪ್ರತಿ ಬಾರಿ ಹೇಳ್ತಾ ಇದ್ದೀವಿ, ಸಮೀಕ್ಷೆಯಲ್ಲಿ ನೀವೆಲ್ಲರನ್ನೂ ಕವರ್ ಮಾಡಿಲ್ಲ ಅಂತ. ಆದರೂ ಸಹ ಅವರು ಅದನ್ನು ಕ್ರಮ ತಗೊಂಡಿಲ್ಲ. ಸೊ ಒಂದು ಕಡೆ ಸಮೀಕ್ಷೆ ಸಂಪೂರ್ಣಗೊಂಡಿಲ್ಲ, ಪಟ್ಟಣ ವ್ಯಾಪಾರ ಸಮಿತಿಗಳಾಗಿಲ್ಲ. ಆ ಪಟ್ಟಣ ವ್ಯಾಪಾರ ಸಮಿತಿಲಿ ಚರ್ಚೆ ಆಗಬೇಕು, ಎಲ್ಲಿ ಬೀದಿ ವ್ಯಾಪಾರ ಮಾಡಬೇಕು, ಎಲ್ಲಿ ಬೀದಿ ವ್ಯಾಪಾರ ಮಾಡಬಾರ್ದು, ಎಲ್ಲಿ ಬೀದಿ ವ್ಯಾಪಾರದ ಮೇಲೆ ಯಾವ ಥರ ನಿಯಂತ್ರಣಗಳು ಇರಬೇಕು ಅಂತ. ಆ ಸಮಿತಿನೇ ರಚನೆ ಮಾಡಿದೆ, ಸಮೀಕ್ಷೆನೇ ಪೂರ್ಣಗೊಳಿಸಿದೆ. ಏಕಾಏಕಿ 1500 ಕಿಲೋಮೀಟರ್ ಮುಖ್ಯ ರಸ್ತೆಗಳಲ್ಲಿ ಬೀದಿ ವ್ಯಾಪಾರಿಗಳನ್ನ ತೆರವುಗೊಳಿಸ್ತಾರೆ ಅಂದರೆ ಅರ್ಥ ಏನು? 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ, ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ನಮಗೆ ಹಲವಾರು ಜನ ಬೀದಿ ವ್ಯಾಪಾರಿಗಳು ಫೋನ್ ಮಾಡ್ತಾ ಇದ್ದಾರೆ 4-5 ದಿವಸಗಳಿಂದ, ಏನು ಈ ಥರ ಹೇಳ್ತಾ ಇದ್ದಾರೆ ಸಚಿವರು ಅಂತ. ಅದು ಅಲ್ಲದೆ ಸಚಿವರು ಈ ಥರ ಹೇಳಿಕೆ ಕೊಟ್ಟ ಮೇಲೆ ಅಧಿಕಾರಿಗಳು ಯಾವುದೇ ಒಂದು ಲಿಖಿತ ಆದೇಶ ಇಲ್ಲದೆ ಬೀದಿ ವ್ಯಾಪಾರಿಗಳು ಬೇರೆ ಎರಿಯಾಗಳಿಗೆ ಹೋಗಿ ನಿಮಗೆ ಎಚ್ತೀವಿ ಅಂತ ಬೆದರಿಕೆ ಕೊಡ್ತಾ ಇದ್ದಾರೆ. ಬೀದಿ ವ್ಯಾಪಾರಿಗಳು ನಗರದ ಆರ್ಥಿಕ ವ್ಯವಸ್ಥೆಯಲ್ಲಿ ತುಂಬ ಮುಖ್ಯವಾದ ಭಾಗ ವಹಿಸಿದ್ದಾರೆ. ಇವತ್ತು ರೈತರು APMC ಯಾರ್ಡಿಗೆ ಬರ್ತಾರೆ, ರೈತರಿಂದ ಬೀದಿ ವ್ಯಾಪಾರಿಗಳು ತರಕಾರಿ ತೊಗೊಂಡು ಬಡವ್ರಿಗೆ, ಮಧ್ಯಮ ವರ್ಗದವ್ರಿಗೆ ಕೊಡ್ತಾರೆ. ಹಲವಾರು ಜನ ಹೋಲ್ಸೇಲ್ ಅವರು ಇದ್ದಾರೆ, ಬಟ್ಟೆ ವ್ಯಾಪಾರ ಮಾಡೋರು, ಪ್ಲಾಸ್ಟಿಕ್ ವ್ಯಾಪಾರ ಮಾಡೋರು. ಅವ್ರ ಹತ್ರ ಬೀದಿ ವ್ಯಾಪಾರಿಗಳು ತೊಗೊಂಡು ಮಧ್ಯಮ ವರ್ಗದ ಬಡವರಿಗೆ ಕೊಡ್ತಾರೆ. ನೋಡಿ, ಇವತ್ತು ನಿಮ್ಗೊಂದು ಎಳ್ನೀರು ಬೇಕು ಅಂದ್ರೂ ನೀವು ಬೀದಿ ವ್ಯಾಪಾರ ಹತ್ರನೇ ಹೋಗಬೇಕು. ಯಾರಾದರೂ ಅಂಗಡಿಯವ್ರು ಎಳ್ನೀರು ಮಾರ್ತಾರೆ, ನಿಮಗೆ ಚಪ್ಪಲಿ ಕಿತ್ತೋಗಿದೆ ಹೊಲಿಸ್ಕೋಬೇಕು ಅಂದರೆ ನೀವು ಬೀದಿ ವ್ಯಾಪಾರಿಗಳ ಹತ್ರ ಹೋಗ್ತೀರಾ. ಫ್ರೆಶ್ ಆಗಿರೋ ತರಕಾರಿ ಬೇಕು ಅಂದರೆ ಬೀದಿ ವ್ಯಾಪಾರಿಗಳ ಹತ್ರ ಹೋಗ್ತೀರಾ. ಒಂದು ಕಡೆ ಸರ್ಕಾರದವರೇ ಹೇಳ್ತಾ ಇದ್ದಾರೆ ಕಸದ ಸಮಸ್ಯೆ ಇದೆ ಅಂತ. ಕಸದ ಸಮಸ್ಯೆ ಇದ್ದು ನೀವು ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿದ್ರೆ ಇನ್ನೊಂದಷ್ಟು ಜನ ಬರೀ ಆನ್ಲೈನಲ್ಲಿ ತೊಗೊತಾರೆ. ಆನ್ಲೈನಲ್ಲಿ ತಗೊಳ್ತಾ ಒಂದಷ್ಟು ಪ್ಯಾಕೇಜಿಂಗ್ ಜೊತೆ ಬರ್ತಾ ಕಸದ ಸಮಸ್ಯೆನೂ ಜಾಸ್ತಿ ಆಗುತ್ತೆ. ಇಷ್ಟು ಮಾತ್ರ ಅಲ್ಲ ನೋಡಿ, ಎಲ್ಲ ನಗರದ ಎಲ್ಲ ಜನರು ಹೋಗಿ ಒಂದು ಮಾಲ್ಗೆ
ಒಂದು ರಿಲಯನ್ಸ್ ಫ್ರೆಶ್ಶು ಆ ಥರ ಅಂಗಡಿಗಳಿಗೆ ಹೋಗಿ ತರಕಾರಿ ಹಣ್ಣು ತೊಗೊಳಕ್ಕಾಗೋದಿಲ್ಲ, ಹೂವನ್ನು ತೊಗೊಳಕ್ಕಾಗೋದಿಲ್ಲ. ಹೂವು ಅಂಗಡಿಗಳಲ್ಲಿ ಮಾರೋದು ಇಲ್ಲ ಬಿಡಿ ತುಂಬ ಜನ. ಸೊ ಬಡವ್ರಿಗೆ ಮಧ್ಯಮ ವರ್ಗದವ್ರಿಗೆ ಈ ಬೀದಿ ವ್ಯಾಪಾರಿಗಳು ಇಂಪಾರ್ಟೆಂಟ್. ಇನ್ನು ನಮ್ಮ ಆಟೋ ಡ್ರೈವರ್ಸು, ಸುಮಾರು ಜನ ಕೆಲಸಕ್ಕೆ ಹೋಗೋರು, ಮಧ್ಯಾಹ್ನದ ಊಟ, ಬೆಳಿಗ್ಗೆ ತಿಂಡಿ ಅದೆಲ್ಲ ಬೀದಿ ವ್ಯಾಪಾರಿಗಳ ಹತ್ರನೇ ತೊಗೊಳ್ಳೋದು. ಅದೆಲ್ಲ ಅಂಗಡೀಲಿ ತೊಗೊಳ್ಳಲ್ಲ, ದರ್ಶಿನಿಲಿ ತೊಗೊಳ್ಳಲ್ಲ. ಒಂದು ದರ್ಶಿನಿಲೂ ಸಹ ಈಗ ಎಷ್ಟು ಜಾಸ್ತಿ ಆಗಿದೆ, 2 ಇಡ್ಲಿ ಬೇಕು ಅಂದರೆ ನಿಮ್ಗೆ 50 ರೂಪಾಯಿ ಬೇಕಾಗುತ್ತೆ. ಅದೇ ಥರ ಬೀದಿ ವ್ಯಾಪಾರಿಗಳ ಹತ್ರ ಆ ಥರ ಅಲ್ಲ, ನೀವು 50 ರೂಪಾಯಿ ಕೊಟ್ಟರೆ 4 ಇಡ್ಲಿ 5 ಇಡ್ಲಿ 1 ವಡೆ ಬರುತ್ತೆ. ಸೊ ಹಾಗಾಗಿ ಬಡವ್ರಿಗೆ ಮಧ್ಯಮ ವರ್ಗದವ್ರಿಗೆ ಬೀದಿ ವ್ಯಾಪಾರಿಗಳಿಂದ ತುಂಬ ಮುಖ್ಯವಾದ ಕೊಡುಗೆ ಇದೆ. ಈ ಮುಖ್ಯವಾದ ಕೊಡುಗೆ ಕೃಷ್ಣ ಬೈರೇಗೌಡರಿಗೆ ಅರ್ಥ ಆಗ್ತಾ ಇಲ್ವಾ? ನೀವು ಒಂದೇ ಸತಿ ಬೀದಿ ವ್ಯಾಪಾರಿಗಳನ್ನ ಮೇನ್ ರೋಡಿಂದ ತೆಗೆದುಬಿಡಿ, ಸೈಡ್ ರೋಡ್ಗೆ ಹೋಗಿ ಅಂತ ಹೇಳಿದ್ರೆ ಅದು ಹೆಂಗಾಗುತ್ತೆ? ಇನ್ನೊಂದು ವಿಷಯ, ಬೀದಿ ವ್ಯಾಪಾರಿಗಳು ಇರಬೇಕಾದ್ರೆ ರಸ್ತೆಗಳು ಸುರಕ್ಷಿತವಾಗಿ ಇರ್ತವೆ. ಒಂದು ಲೈಂಗಿಕ ಕಿರುಕುಳ, ಸೆಕ್ಷುವಲ್ ಹ್ಯಾರಾಸ್ಮೆಂಟ್ನ ತಡೆಯೋದಕ್ಕೋಸ್ಕರ ಜಸ್ಟಿಸ್ ವರ್ಮಾ ಸಮಿತಿನೂ ಸಹ ಹೇಳಿತ್ತು, ಬೀದಿ ವ್ಯಾಪಾರಿಗಳಿರೋ ಬೀದಿಗಳು ಇನ್ನೂ ಸುರಕ್ಷಿತವಾಗಿರ್ತವೆ. ನೀವೇ ಯೋಚನೆ ಮಾಡಿ, 8 ಗಂಟೆಗೆ ರಾತ್ರಿ ಒಂದು ಮೇನ್ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೀರಾ, ಅಲ್ಲಿ ಒಬ್ಬರು ಬೀದಿ ವ್ಯಾಪಾರಿ ಇಲ್ಲ ಅಂತ ಹೇಳಿದ್ರೆ ಆ ರೋಡ್ ಹೆಂಗೆ ಬಿಕ್ಕು ಅಂತಿರುತ್ತೆ? ಮೇನ್ ರೋಡಲ್ಲಿ ವೆಹಿಕಲ್ಗಳು ನಡ್ಕೊಂಡು ಹೋಗ್ತಾ ಇರುತ್ತೆ, ಫಾಸ್ಟಾಗಿ ಹೋಗ್ತಾ ಇರುತ್ತೆ. ಫುಟ್ಪಾತಲ್ಲಿ ಯಾರು ಜಾಸ್ತಿ ಜನ ಇರೋದಿಲ್ಲ. ಬೀದಿ ವ್ಯಾಪಾರಿ ಇದ್ದರೆ ಒಂದು ಸೇಫ್ಟಿ ಇರುತ್ತೆ, ಅದು ಒಂದು. ಎರಡನೇದು, ನಮಗೆ ಕೆಲವು ಏರಿಯಾದಲ್ಲಿ ಬೀದಿ ವ್ಯಾಪಾರಿಗಳು ಎತ್ತಂಗಡಿ ಆದಾಗ ಲ್ಯಾಂಡ್ ಆರ್ಡರ್ ಪೊಲೀಸ್ ಅವರೇ ಹೇಳಿದ್ದಾರೆ, ನೀವು ಇರೋ ತನಕ ಅಲ್ಲಿ ಚೈನ್ ಸ್ನ್ಯಾಚಿಂಗ್ ಎಲ್ಲ ಆಗ್ತಿರ್ಲಿಲ್ಲ, ಬೀದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿದ್ಮೇಲೆ ಅಲ್ಲಿ ಚೈನ್ ಸ್ನ್ಯಾಚಿಂಗ್ ಜಾಸ್ತಿ ಆಗಿದೆ ಅಂತ. ಹಂಗಿದ್ಮೇಲೆ ಬೀದಿ ವ್ಯಾಪಾರಿಗಳಿದ್ದರೆ ಇನ್ನೂ ಸುರಕ್ಷತೆ ಜಾಸ್ತಿ, ಸೇಫ್ಟಿ ಜಾಸ್ತಿ ಇರುತ್ತೆ. ಸೊ ಬೀದಿ ವ್ಯಾಪಾರಿಗಳಿಂದ ಒಂದು ಕೊಡುಗೆ ಇದೆ. ಕಡಿಮೆ ಬೆಲೆಯಲ್ಲಿ ಉತ್ತಮವಾದ ಸರಕು ಸಾಮಗ್ರಿ, ದಿನಬಳಕೆಯ ವಸ್ತುಗಳು ಸಿಗುತ್ತೆ. ಬೀದಿ ವ್ಯಾಪಾರಿಗಳಿರೋದ್ರಿಂದ ಒಂದು ಸೇಫ್ಟಿ ಇರುತ್ತೆ. ಮತ್ತು ಬೀದಿ ವ್ಯಾಪಾರಿಗಳಿರೋ ಕಡೆ ಅವ್ರ ಬೀದಿನ ಮೇಂಟೈನ್ ಮಾಡ್ತಾರೆ. ನೀವು ಯಾವುದಾದ್ರೂ ಬೀದಿ ವ್ಯಾಪಾರಿ ಹೋಗಿ, ಅವ್ರು ಆ ದಿವಸ ವ್ಯಾಪಾರ ಮಾಡಿದ್ಮೇಲೆ ಅಲ್ಲಿ ಕ್ಲೀನ್ ಮಾಡಿಬಿಟ್ಟೆ ಹೋಗೋದು. ಅವ್ರೇನು ಸುಮ್ಮನೆ ಕಸ ಅಲ್ಲೇ ಇದು ಮಾಡಿಬಿಟ್ಟು ಹೋಗೋದಿಲ್ಲ. ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಸತಿ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿದಾಗ ಆ ಫುಟ್ಪಾತ್ ಒಂದು ಪಬ್ಲಿಕ್ ಯೂರಿನಲ್ಲಿ ಆಗಿಬಿಟ್ಟಿತ್ತು. ಬೀದಿ ವ್ಯಾಪಾರಿಗಳಿದ್ರೆ ಆ ಥರ ಆಗೋದಿಲ್ಲ, ಅವ್ರು ಮೇಂಟೈನ್ ಮಾಡ್ಕೊತಾರೆ. ಸೊ ಹಾಗಾಗಿ ಬೀದಿ ವ್ಯಾಪಾರಿಗಳು ನಗರಕ್ಕೆ ತುಂಬ ಮುಖ್ಯ. ಬಡವ್ರಿಗೆ ಮಧ್ಯಮ ವರ್ಗದವ್ರಿಗೆ ಬೀದಿ ವ್ಯಾಪಾರ ತುಂಬ ಮುಖ್ಯ. ಅಷ್ಟು ಮಾತ್ರ ಅಲ್ಲ, ಸುಮಾರು ಜನ ಗಾರ್ಮೆಂಟ್ ಕಾರ್ಮಿಕರು ಒಂದು 40, 45, 50 ಆದರೆ ಅವ್ರಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಅಷ್ಟು ಡಿಮ್ಯಾಂಡಿಂಗ್ ಆಗಿರುತ್ತೆ. ಫಿಸಿಕಲಿ ತುಂಬ ಕಷ್ಟ ಗಾರ್ಮೆಂಟ್ ಕೆಲಸ, ಅಷ್ಟು ವರ್ಷ ಮಾಡೋಕ್ಕಾಗೋದಿಲ್ಲ. ಕನ್ಸ್ಟ್ರಕ್ಷನ್ ಕೆಲಸನೂ ಅಷ್ಟೇ. ಸುಮಾರು ಜನ ನೀವು ಬೀದಿ ವ್ಯಾಪಾರಿಗಳು ನೋಡಿ, 40, 45, 50 ಆದಮೇಲೆ ಕಟ್ಟಡ ಕಾರ್ಮಿಕರ ಕೆಲಸ, ಬೀದಿ ವ್ಯಾಪಾರದ ಕೆಲಸ ಬಿಟ್ಟು, ಗಾರ್ಮೆಂಟ್ಸ್ ಕೆಲಸ ಬಿಟ್ಟು ಬೀದಿ ವ್ಯಾಪಾರಕ್ಕೆ ಬರ್ತಾರೆ. ಅವರೆಲ್ಲ ಎಲ್ಲಿಗೆ ಹೋಗ್ಬೇಕೀಗ? ಬಹಳಷ್ಟು ಜನ ಒಂಟಿ ಮಹಿಳೆಯರು ಬೀದಿ ವ್ಯಾಪಾರ ಮಾಡ್ತಾರೆ. ಬಹಳಷ್ಟು ಜನ ತುಂಬ ಎಜುಕೇಷನ್ ಪಡ್ಕೊಂಡಿಲ್ಲ, ಡಿಗ್ರಿ ಮಾಡ್ಕೊಂಡಿಲ್ಲ, 12th ಮಾಡ್ಕೊಂಡಿಲ್ಲ, ಅಂಥವ್ರಿಗೆ ಏನು ಕೆಲಸ ಸಿಗುತ್ತೆ? ಅವರು ಇವತ್ತು ಬೀದಿ ವ್ಯಾಪಾರ ಮಾಡಿಕೊಂಡು ಒಂದು ಘನತೆಯಿಂದ ಬದುಕ್ತಾ ಇದ್ದಾರೆ. ಆ ಘನತೆ ಕಾಣಿಸೋದಿಲ್ಲ ಸಚಿವರಿಗೆ ಅಥವಾ ಬೇರೆ ಅಧಿಕಾರಿಗಳಿಗೆ. ಘನತೆ ಕಾಣಿಸೋದಿಲ್ವಾ? ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾರೆ ಬೀದಿ ವ್ಯಾಪಾರಿಗಳು, ಅದು ಕಾಣಿಸೋದಿಲ್ವಾ? ಇಷ್ಟು ಕೊಡುಗೆ ಕೊಡ್ತಾ ಇದ್ದಾರೆ ಬೀದಿ ವ್ಯಾಪಾರಿಗಳು, ಅದು ಕಾಣಿಸೋದಿಲ್ವಾ ಸಚಿವರಿಗೆ ಅಥವಾ ಕರ್ನಾಟಕ ಸರ್ಕಾರಕ್ಕೆ? ಗ್ಯಾರಂಟಿ ಸರ್ಕಾರ ಅಂತ ಹೇಳಿದವರು ಕಾನೂನಿಂದ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಕಾನೂನು ತುಂಬ ಸ್ಪಷ್ಟವಾಗಿದೆ. ಯಾವ ಒಂದು ಪ್ರದೇಶ ವೆಂಡಿಂಗ್ ಝೋನ್ ಆಗಿರಬೇಕೋ, ನಾನ್ ವೆಂಡಿಂಗ್ ಝೋನ್ ಆಗಿರಬೇಕೋ, ರೆಸ್ಟ್ರಿಕ್ಟೆಡ್ ವೆಂಡಿಂಗ್ ಝೋನ್ ಆಗಿರಬೇಕೋ ಅನ್ನೋದು ಪಟ್ಟಣ ವ್ಯಾಪಾರ ಸಮಿತಿಲಿ ಚರ್ಚೆ ಆಗಬೇಕಾಗಿದೆ. ಆ ಪಟ್ಟಣ ವ್ಯಾಪಾರ ಸಮಿತಿಲಿ ನಾನು ಹೇಳ್ದಂಗೆ 40% ಬೀದಿ ವ್ಯಾಪಾರಿಗಳಿರ್ತಾರೆ, ಟೌನ್ ಪ್ಲಾನಿಂಗ್ ಅವರು ಇರ್ತಾರೆ, ಅರ್ಬನ್ ಲೋಕಲ್ ಬಾಡಿ ಅವರು ಇರ್ತಾರೆ, ಪೊಲೀಸ್ ಅವರು ಇರ್ತಾರೆ, ಸ್ಥಳೀಯ ನಿವಾಸಿ ಸಂಘಟನೆ ಪ್ರತಿನಿಧಿ ಇರ್ತಾರೆ. ಅಲ್ಲಿ ಕೂತ್ಕೊಂಡು ಚರ್ಚೆ ಆಗಲಿ. ಮಾನ್ಯ ಕೃಷ್ಣ ಬೈರೇಗೌಡರೆ, ಮೊದಲು ನೀವು ಸಮೀಕ್ಷೆಯಲ್ಲಿ ಎಲ್ಲ ವ್ಯಾಪಾರಿಗಳು ಕವರ್ ಮಾಡೋದನ್ನು ನೀವು ನೋಡ್ಕೊಳ್ಳಿ, ಆ ಥರ ಆದೇಶ ಕೊಡಿ. ಎರಡನೇದು, ದಯವಿಟ್ಟು ನಿಮ್ಮ ಕಾರ್ಪೊರೇಷನ್ ಅಧಿಕಾರಿಗಳಿಗೆ, ಕಮಿಷನರ್ಗಳಿಗೆ ಆದೇಶ ಕೊಡಿ, ಫಸ್ಟು ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಆಗಲಿ ಅಂತ. ಈ ಪಟ್ಟಣ ವ್ಯಾಪಾರ ಸಮಿತಿನೇ ರಚನೆ ಮಾಡಿದೆ, ನೀವು ಬೀದಿ ವ್ಯಾಪಾರಿಗಳ ಸಮೀಕ್ಷೆನೇ ಪೂರ್ಣಗೊಳಿಸಿದೆ, ಏಕಾಏಕಿ ಎತ್ತಂಗಡಿ ಮಾಡ್ತೀವಿ, ಸೈಡ್ ರೋಡಲ್ಲಿ ಮಾಡ್ಕೊಳ್ಳಿ ಅಂದರೆ ಹೇಗೆ ಅರ್ಥ? ಇನ್ನೊಂದು, ಬಸ್ ಪ್ರಯಾಣಿಕರು ತಗೊಳ್ಳಿ, ಕಾರ್ಪೊರೇಷನ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ, ಅಲ್ಲಿ ಯಾರೋ ಒಬ್ಬರು ಕಡಲೆಕಾಯಿ ಮಾರ್ತಾ ಇರ್ತಾರೆ, ಅಥವಾ ಈ ಹಲಸಿನಣ್ಣು ಸೀಸನಲ್ಲಿ ಹಲಸಿನಣ್ಣು ಮಾರ್ತಾ ಇರ್ತಾರೆ. ಬಸ್ ಪ್ರಯಾಣಿಕರಿಗೂ ಸಹ ಬೀದಿ ವ್ಯಾಪಾರಿಗಳು ಅಲ್ಲಿದ್ದರೆ ಅನುಕೂಲ. ನೀವು ಮೇನ್ ರೋಡಲ್ಲಿ ಬೀದಿಲೇ ವ್ಯಾಪಾರನೇ ಮಾಡಬಾರ್ದು ಅಂತ ಹೇಳಿದ್ರೆ ಹೆಂಗಾಗುತ್ತೆ? ಬಸ್ ಪ್ರಯಾಣಿಕರಿಗೆ ಹೋಗ್ತಾ ಬರ್ತಾ ಶಿವಾಜಿನಗರ ಬಸ್ ಸ್ಟ್ಯಾಂಡ್ಗೆ ಹೋಗಿ, KR ಮಾರ್ಕೆಟ್ಗೆ ಹೋಗಿ, ಅಲ್ಲೆಲ್ಲ ಹೋಗಿ ಬಸ್ಸು ಚೇಂಜ್ ಮಾಡ್ತಾ ಅಥವಾ ಬಸ್ ಸ್ಟ್ಯಾಂಡಿಗೆ ಬರ್ತಾ ಹಂಗೆ ಸಾಮಾನು ತೊಗೊಂಡು ಮನೆಗೆ ಹೋಗ್ತಾರೆ. ಇನ್ನು ನೀವು ಮೇನ್ ರೋಡಲ್ಲಿ ತೆಗೆದುಬಿಟ್ಟು ಸೈಡ್ ರೋಡಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಅವ್ರು ಹುಡ್ಕೊಂಡು ಹೋಗೋಕ್ಕಾಗುತ್ತಾ? ಸೈಡ್ ರೋಡಲ್ಲಿ ಬೀದಿ ವ್ಯಾಪಾರ ಮಾಡಬೇಕು, ಮೇನ್ ರೋಡಲ್ಲಿ ಮಾಡಬಾರ್ದು ಅಂತ ನೀವು ಹೇಳ್ತೀರಾ. ಹೋಗ್ಲಿ, ಕಾರ್ ಪಾರ್ಕಿಂಗ್ ಬ್ಯಾನ್ ಮಾಡ್ತೀರಾ ನೀವು ಮೇನ್ ರೋಡಲ್ಲಿ? ಬೆಂಗಳೂರು ನಗರದಲ್ಲಿ ಕಳೆದ 10 ವರ್ಷದಲ್ಲಿ ಕಾರ್ಗಳ ಸಂಖ್ಯೆ 11 ಲಕ್ಷದಿಂದ 23 ಲಕ್ಷ ಜಾಸ್ತಿ ಆಗಿದೆ. ಇವತ್ತು ಟ್ರಾಫಿಕ್ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿದರೆ ಅದು ಕಾರ್ಗಳಿಂದ. ಕಾರ್ಗಳ ಸಂಖ್ಯೆ ಡಬಲ್ ಆಗ್ತಿರೋದ್ರ ಬಗ್ಗೆ ನೀವೇನೂ ಮಾಡ್ತಾ ಇಲ್ಲ. ಬದಲಿಗೆ ಕಾರ್ಗಳನ್ನ ಎನ್ಕರೇಜ್ ಮಾಡಲಿಕ್ಕೆ ಮಿನಿ ಟನಲ್ಲು, ಮೆಗಾ ಟನಲ್ಲು, ಎಲಿವೇಟೆಡ್ ಕಾರಿಡಾರ್ಗಳು ಅದು ಮಾಡ್ತಾ ಇದ್ದೀರಾ ನೀವು. ಶ್ರೀಮಂತರಿಗೆ ಕಾರ್ ಉಪಯೋಗಿಸೋಕ್ಕೆ ಎನ್ಕರೇಜ್ ಮಾಡ್ತೀರಾ, ಬಡವರು ಹೊಟ್ಟೆಪಾಡಿಗೋಸ್ಕರ ಬೀದಿ ವ್ಯಾಪಾರ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಅದು ಅಂದರೆ ಹೇಗೆ? ಇಷ್ಟಕ್ಕೂ ಮಾನ್ಯ ಸಚಿವರೇ, ನೀವು ಬೀದಿ ವ್ಯಾಪಾರಿ ಸಂಘಟನೆಗಳ ಜೊತೆ ಒಂದು ಸಭೆನೂ ಮಾಡಿಲ್ಲ. ನೀವು ಸಚಿವ ಸ್ಥಾನ ತೊಗೊಂಡ್ಮೇಲೆ ಕಿರಣ್ ಮಜುಮ್ದಾರ್, ಶಾ, ಮೋಹನ್ ದಾಸ್ ಪೈ ಇಂಥ ಶ್ರೀಮಂತರನ್ನೆಲ್ಲ ಭೇಟಿಯಾಗಿದ್ದೀರಾ. ಸ್ಲಮ್ ನಿವಾಸಿಗಳನ್ನ, ಬೀದಿ ವ್ಯಾಪಾರಿಗಳನ್ನ, ಗೃಹ ಕಾರ್ಮಿಕರನ್ನ
ಕಾರ್ಮಿಕ ಸಂಘಟನೆ ಅವ್ರನ್ನ ಭೇಟಿಯಾಗಿದ್ದೀರಾ? ಬಡವ್ರನ್ನ ಭೇಟಿಯಾಗಿದ್ದೀರಾ? ಬ್ರ್ಯಾಂಡ್ ಬೆಂಗಳೂರು ಅಂದರೆ ಬಡವ್ರಿಗೆ ಜಾಗ ಇಲ್ವಾ? ಇದು ಯಾವ ಥರ ಆಗಿದೆ ಅಂದರೆ ಸರ್ಕಾರದ ನೀತಿ ಬಡತನನೇ ತಪ್ಪು ಅನ್ನೋ ಥರ ಆಗಿಬಿಟ್ಟಿದೆ. ನೀವು ಯಾಕೆ ಬೀದಿ ವ್ಯಾಪಾರ ಮಾಡ್ಬೇಕು? ಅಂಗಡಿ ಹಾಕ್ಕೊಳ್ಳಿ ಅಂತಾರೆ ಕೆಲವರು. ಸಮಯ ಅಂಗಡಿ ಹಾಕ್ಕೊಳ್ಳೋ ಶಕ್ತಿ ಇದ್ದಿದ್ರೆ ಬೀದಿ ವ್ಯಾಪಾರಿಗಳು ಯಾಕೆ ಬೀದಿಗೆ ಇಳಿತಾ ಇದ್ರು? ಯಾರು ಆಯ್ಕೆಯಿಂದ ಬೀದಿಲಿ ವ್ಯಾಪಾರ ಮಾಡ್ತಾ ಇಲ್ಲ, ಅನಿವಾರ್ಯತೆಯಿಂದ ಬೀದಿಲಿ ವ್ಯಾಪಾರ ಮಾಡ್ತಾ ಇರೋದು. ಒಂದು ಅಂಗಡಿ ಬಾಡಿಗೆ ಎಷ್ಟಾಗುತ್ತೆ? ಬೀದಿಲಿ ವ್ಯಾಪಾರ ಮಾಡಿದ್ರೆ ಒಂದಷ್ಟು ಧೂಳು, ವೆಹಿಕಲ್ಸಿಂದ ಪೊಲ್ಯೂಷನ್ನು, ಮಳೆ ಗಾಳಿ ಬಿಸಿಲು ಎಲ್ಲ ಸಿಕ್ಕಾಬಡೆ ಜಾಸ್ತಿ. ಅಷ್ಟೆಲ್ಲ ಕಷ್ಟ ಇದೆ, ಯಾರಾದರೂ ಆಯ್ಕೆ ಮಾಡ್ಕೊಂಡು ಬೀದಿಲಿ ವ್ಯಾಪಾರ ಮಾಡ್ತಾರಾ? ನೀವು ಎಲ್ಲರಿಗೂ ಅಂಗಡಿ ಕೊಟ್ಬಿಡಿ, ಯಾರೂ ಬೀದಿಲಿ ವ್ಯಾಪಾರ ಮಾಡಲ್ಲ. ಅಷ್ಟು ಅಂಗಡಿಗಳು ಇಲ್ಲ. ಬೀದಿ ವ್ಯಾಪಾರ ಒಂದು ಅನಿವಾರ್ಯತೆ. ಬಡತನದಿಂದ ಆಚೆ ಬರಲಿಕ್ಕೆ ಶ್ರಮಜೀವಿಗಳು ಸ್ವಾವಲಂಬಿಯಾಗಿ ಬದುಕಕ್ಕೆ ಶ್ರಮ ಪಡ್ತಿರೋಂಥ ಒಂದು ಹುದ್ದೆ ಬೀದಿ ವ್ಯಾಪಾರ. ಅವ್ರು ಗಂಟೆಯಿಂದ ಬದುಕ್ತಿರೋರು. ಆಯಿತು, ನಾವಾದರೂ ಕಷ್ಟಪಡ್ತಾ ಇದ್ದೀವಿ, ನಮ್ಮ ಮಕ್ಕಳು ಆಚೆ ಬರಬೇಕು, ನಮ್ಮ ಮಕ್ಕಳು ಇಂಜಿನಿಯರು, ಡಾಕ್ಟ್ರು, ಇನ್ನೇನೋ ಆಗಬೇಕು, ಲಾಯರ್ಗಳಾಗಬೇಕು ಅಂತ ಬೀದಿ ವ್ಯಾಪಾರಿಗಳ ಕನಸು. ಆ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ಹಗಲು ರಾತ್ರಿ ದುಡ್ದು ಬೀದಿಲಿ ಎಷ್ಟೇ ಬಿಸಿಲಿದ್ರು, ಎಷ್ಟೇ ಮಳೆ ಇದ್ದರು, ಎಷ್ಟೇ ಕಿರುಕುಳ ಇದ್ದರು ಅಧಿಕಾರಿಗಳಿಂದ ಶ್ರಮಪಟ್ಟು ಬದುಕ್ತಿರೋಂಥವ್ರು ಬೀದಿ ವ್ಯಾಪಾರಿಗಳು. ಅವ್ರ ಮಕ್ಕಳ ಕನಸು ನನಸಾಗೋದು ಬೇಡವಾ? ಬರೀ ಶ್ರೀಮಂತರ ಮಕ್ಕಳು ಮಾತ್ರ ಚೆನ್ನಾಗಿರ್ಬೇಕಾ ಈ ನಗರದಲ್ಲಿ? ಬೀದಿ ವ್ಯಾಪಾರಿಗಳ ಮಕ್ಕಳು ಏನಾಗಬೇಕು? ಹಾಗಾಗಿ ಮಾನ್ಯ ಸಚಿವರೇ, ನೀವು ಈ 1500 ಕಿಲೋಮೀಟ್ರು ಮುಖ್ಯ ರಸ್ತೆಗಳನ್ನ ನೋ ವೆಂಡಿಂಗ್ ಝೋನ್ ಮಾಡ್ತೀವಿ ಅಂತ ತೊಗೊಂಡಿರೋ ತೀರ್ಮಾನನ ನೀವು ಹಿಂಪಡಿಬೇಕಾಗತ್ತೆ. ಬೀದಿ ವ್ಯಾಪಾರಿಗಳ ಕಾಯ್ದೆ ಏನಿದೆ ಸ್ಪಿರಿಟ್ಟು, ಅದನ್ನು ನೀವು ಮಾಡಬೇಕಾಗತ್ತೆ. ಮೊದಲು ಎಲ್ಲ ವ್ಯಾಪಾರಿಗಳದ್ದು ಸಮೀಕ್ಷೆ ಮಾಡಿಸಿ ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಮಾಡಿ ಬೀದಿ ವ್ಯಾಪಾರಿ ಸಂಘಟನೆಗಳ ಜೊತೆ ಮಾತಾಡಿ. ಉತ್ತಮ ಪಾದಚಾರಿ ಮಾರ್ಗ ಬೇಕು ಅಂತ ನಮಗೂ ಆಸೆ ಇದೆ. ಬೀದಿ ವ್ಯಾಪಾರಿಗಳು ಪಾದಚಾರಿಗಳೇ. ಬೀದಿ ವ್ಯಾಪಾರಿಗಳೇನು ಕಾರಲ್ಲಿ ಓಡಾಡೋದಿಲ್ಲ, ಬಸ್ಸಲ್ಲಿ ಓಡಾಡ್ತಾರೆ. ಬಸ್ಸಲ್ಲಿ ಓಡ್ತಾ ಒಂದು ಪಾದಚಾರಿ ಮಾರ್ಗದಲ್ಲೇ ನಡ್ಕೊಂಡು ಹೋಗ್ತಾರೆ. ಆದರೆ ಉತ್ತಮ ಪಾದಚಾರಿ ಮಾರ್ಗ ಮಾಡೋದಕ್ಕೆ ನಮ್ಮನ್ನು ಎತ್ಸೆ ಮಾಡಬೇಕಾಗಿಲ್ಲ. ಇನ್ನೊಂದು ವಿಷಯ, ಪಾದಚಾರಿ ಮಾರ್ಗದಲ್ಲಿ ವೆಹಿಕಲ್ ಪಾರ್ಕಿಂಗ್ ಇರುತ್ತೆ, ದರ್ಶಿನಿಯವರು ಟೇಬಲ್ಲು ಚೇರೆಲ್ಲ ಹಾಕೊತಾರೆ, ಟ್ರಾನ್ಸ್ಫಾರ್ಮರ್ಗಳಿದ್ದಾವೆ, ಶ್ರೀಮಂತರು ಅವರು ಗಾರ್ಡನ್ ಮಾಡ್ಕೊತಾರೆ ಪಾದಚಾರಿ ಮಾರ್ಗದಲ್ಲಿ. ಇದು ಯಾವುದು? ಅವು ನಿಜವಾದ ಒತ್ತುವರಿದಾರರು. ಬೀದಿ ವ್ಯಾಪಾರಿಗಳು ಒತ್ತುವರಿದಾರರಲ್ಲ. ಈ ಕಾಯ್ದೆ ಪ್ರಕಾರ ತುಂಬ ಸ್ಪಷ್ಟವಾಗಿದೆ. ಈ ಸ್ಟ್ರೀಟ್ ವೆಂಡರ್ ಡೆಫಿನಿಷನಲ್ಲೇ ಫುಟ್ಪಾತಲ್ಲಿ, ರೋಡ್ ಸೈಡಲ್ಲಿ, ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ವ್ಯಾಪಾರ ಮಾಡ್ಬೋದು ಅಂತ ಕಾಯ್ದೆಯಲ್ಲೇ ಸ್ಪಷ್ಟವಾಗಿದೆ. ಹಂಗಿದ್ಮೇಲೆ ಬೀದಿ ವ್ಯಾಪಾರಿಗಳು ಹೆಂಗೆ ಒತ್ತುವರಿದಾರರಾಗ್ತಾರೆ? ಸ್ಟ್ರೀಟ್ ವೆಂಡಿಂಗ್ ಪಕ್ಕಾ ಲೀಗಲ್, ಅದು ಕಾನೂನು ಪ್ರಕಾರ ನಡೀತಿರೋಂಥದ್ದು. ಸೊ ಹಾಗಾಗಿ ಫಸ್ಟು ನೀವು ನಿಜವಾದ ಒತ್ತುವರಿದಾರರು, ಈ ಕನ್ಸ್ಟ್ರಕ್ಷನ್ ಡೆಬ್ರಿ ಎಲ್ಲ ಹಾಕಿರ್ತಾರೆ, ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋರು ರೋಡ್ನ ಎನ್ಕ್ರೋಚ್ ಮಾಡಿರ್ತಾರೆ, ಶ್ರೀಮಂತರು ರೋಡ್ನ ಎನ್ಕ್ರೋಚ್ ಮಾಡಿರ್ತಾರೆ, ಅವರು ನಿಜವಾದ ಎನ್ಕ್ರೋಚರ್ಸ್, ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ನೀವು ಬೀದಿ ವ್ಯಾಪಾರಿಗಳ ಮೇಲೆ ಈ ರೀತಿ ಏಕಾಏಕಿ ದಬ್ಬಾಳಿಕೆ ಮಾಡಬೇಡಿ. ನೀವು ಸಂಘಟನೆಯವ್ರನ್ನ ಒಂದು ಸಭೆ ಕರೀರಿ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಕೈ ಜೋಡಿಸಿ ಒಂದು ಉತ್ತಮವಾದ ನಗರನ ಕಟ್ಟೋಣ, ಉತ್ತಮವಾದ ಪಾದಚಾರಿ ಮಾರ್ಗಗಳನ್ನ ಮಾಡೋಣ. ಉತ್ತಮವಾದ ಪಾದಚಾರಿ ಮಾರ್ಗ ಅಂತ ಹೇಳಿದ್ರೆ ಅದರಲ್ಲಿ ಬೀದಿ ವ್ಯಾಪಾರಿಗಳಿಗೂ ಜಾಗ ಇರಬೇಕು, ಪಾದಚಾರಿಗಳಿಗೂ ಜಾಗ ಇರಬೇಕು, ಮರಗಳಿದ್ದು ಒಂದು ಶೇಡ್ ಇರಬೇಕು, ಆಯಿತಾ? ಇದೆಲ್ಲ ಉತ್ತಮ ಪಾದಚಾರಿ ಮಾರ್ಗದ ಒಂದು ಭಾಗ. ಉತ್ತಮ ಪಾದಚಾರಿ ಮಾರ್ಗ ಅಂದರೆ ನಿರ್ಜನವಾದ ಮಾರ್ಗ ಅಲ್ಲ. ಬಡವರೇ ಇರಬಾರ್ದು, ಬಡವರೇ ಕಾಣಿಸ್ಬಾರ್ದು, ಬೀದಿ ವ್ಯಾಪಾರಿಗಳೇ ಇರಬಾರ್ದು, ಅದು ಉತ್ತಮ ಪಾದಚಾರಿ ಮಾರ್ಗ ಅಲ್ಲ. ನೀವು ಜಗತ್ತಿನ ಯಾವುದೇ ದೇಶಗಳಲ್ಲಿ ನೋಡಿ, ಸ್ಟ್ರೀಟ್ ವೆಂಡಿಂಗ್, ಪೆಡೆಸ್ಟ್ರಿಯನ್ಸ್ ಎಲ್ಲ ಇಂಟಿಗ್ರೇಟ್ ಮಾಡಿ ಒಂದು ಫುಟ್ಪಾತ್ ಮಾಡ್ತಾರೆ. ಅದು ಸಾಧ್ಯ, ಖಂಡಿತವಾಗ್ಲೂ ಸಾಧ್ಯ. ಒಳ್ಳೆ ಅರ್ಬನ್ ಡಿಸೈನ್ ಇಟ್ಕೊಂಡ್ರೆ, ಒಂದು ರಾಜಕೀಯ ಇಚ್ಛಾಶಕ್ತಿ ಇದ್ದರೆ ಇದು ಖಂಡಿತವಾಗ್ಲೂ ಸಾಧ್ಯ. ಹಾಗಾಗಿ ಬೀದಿ ವ್ಯಾಪಾರಿಗಳನ್ನ, ಪಾದಚಾರಿನ ಒಬ್ರಿಗೊಬ್ರು ನೀವು ಕಟ್ಟಿಡಬೇಡಿ, ಒಬ್ರಿಗೊಬ್ರಿಗೆ ಒಂದು ಫೈಟ್ ತರಬೇಡಿ. ಬೀದಿ ವ್ಯಾಪಾರಿಗಳು, ಪಾದಚಾರಿಗಳು ಒಬ್ಬರ ಮೇಲೆ ಒಬ್ಬರು ಅವಲಂಬಿತರಾಗಿದ್ದಾರೆ. ಅದು ಬೇಕಾಗಿದೆ ಸಹ ನಗರಕ್ಕೆ. ಯಾವೊಂದು ನಗರದಲ್ಲಿ ಬೀದಿ ವ್ಯಾಪಾರಿಗಳು, ಪಾದಚಾರಿಗಳು ಎಲ್ಲರೂ ಅನುಕೂಲವಾಗಿ ನಡ್ಕೊಂಡು ಹೋಗುತ್ತೋ ಅಂಥ ನಗರ ಒಂದು ಉತ್ತಮವಾದ ನಗರ. ಈ ಬೆಂಗಳೂರು ನಗರ ಎಲ್ಲರಿಗೂ ಸೇರಿದೆ, ಬಡವ್ರಿಗೂ ಸೇರಿ. ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಇವತ್ತು ಬಡವರಿಗೆ ಜಾಗ ಇಲ್ಲವೋ ಅನ್ನೋ ಪ್ರಶ್ನೆ ಬರ್ತಾ ಇದೆ. ವಿನಯ್ ಶ್ರೀನಿವಾಸ, ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿಗಳ ಸಂಘ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.